ಗಂಡಸರು ತಮ್ಮ ಪತ್ನಿಗಿಂತ ಬೇರೆ ಹೆಂಗಸರನ್ನು ಇಷ್ಟಪಡಲು 5 ಮುಖ್ಯ ಕಾರಣಗಳು. ಸ್ನೇಹಿತರೆ, ಈಗಿನ ಬದಲಾದ ಸಮಯದಲ್ಲಿ ಗಂಡಸರು ಪತ್ನಿಯನ್ನು ಬಿಟ್ಟು ಬೇರೆ ಹೆಂಗಸರನ್ನು ಇಷ್ಟಪಡಲು ಶುರು ಮಾಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣಗಳು ಏನು ಅಂದ್ರೆ ಅವರ ಪತ್ನಿಯರಲ್ಲಿನ ನ್ಯೂನ್ಯತೆಗಳು. ಹೌದು ಸ್ನೇಹಿತರೆ, ಈ ವಿಡಿಯೋ ಮಾಡುವ ಉದ್ದೇಶ ಏನು ಅಂದ್ರೆ ಗಂಡಸರು ತಮ್ಮ ಪತ್ನಿಯರನ್ನ ಪ್ರೀತಿಸಬೇಕು. ಪತ್ನಿಯರೂ ಕೂಡ ಗಂಡಂದಿರ ಆಸೆಗೆ ತಕ್ಕಂತೆ ನಡೆದುಕೊಳ್ಳಬೇಕು. ಬನ್ನಿ ಹಾಗಾದ್ರೆ ತಡ ಮಾಡದೆ ವಿಡಿಯೋದಲ್ಲಿರುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ. ಸಂಪೂರ್ಣವಾಗಿ ಈ ವಿವರವನ್ನು ತಿಳಿದುಕೊಳ್ಳಿ. 1. ಗಂಡಸರಿಗೆ ಇಷ್ಟವಾಗುವ ರೀತಿಯಲ್ಲಿ ಸಂಭೋಗ ಕ್ರಿಯೆಯಲ್ಲಿ ಪತ್ನಿಯಾದವಳು ಭಾಗಿ ಆಗದೇ ಇರುವುದರಿಂದ ಗಂಡಸರು ಹೊರಗಡೆ ಬೇರೆ ಹೆಂಗಸರನ್ನು ನೋಡಲು ಶುರು ಮಾಡುತ್ತಾರೆ. ಇದರಿಂದ ಅವರಿಗೆ ಏನೋ ಒಂದು ತರಹದ ಸಂತೋಷದ ಅನುಭವವಾಗುತ್ತದೆ. 2. ಮನೆಯಲ್ಲಿ ಪತ್ನಿಯಾದವಳು ಗಂಡನ ಜೊತೆ ಸರಿಯಾಗಿ ಮಾತನಾಡದೆ ಪ್ರತಿದಿನ ಅವನಿಗೆ ಕಿರಿಕಿರಿ ಉಂಟು ಮಾಡಿದರೆ ಗಂಡನಾದವನು ಹೆಚ್ಚು ಹೊತ್ತು ಮನೆಯಲ್ಲಿ ಇರಲು ಇಷ್ಟಪಡುವುದಿಲ್ಲ ಹಾಗೂ ಹೆಂಡತಿಯ ಮೇಲಿನ ಆಸೆಯನ್ನು ಪ್ರತಿದಿನವೂ ಕಳೆದುಕೊಳ್ಳುತ್ತಾನೆ. ಇದರಿಂದ ಅವನು ತಮ್ಮ ಕಾಮದ ಆಸೆಯನ್ನು ತೀರಿಸಿಕೊಳ್ಳಲು ಹೊರಗಿನ ಹೆಂಗಸರನ್ನು ನೋಡಲು ಶುರು ಮಾಡುತ್ತಾನೆ. ಅಷ್ಟೇ ಅಲ್ಲ, ಅವರನ್ನ ಇಷ್ಟಪಡಲು ಶುರು ಮಾಡುತ್ತಾನೆ. 3. ಬೇರೆ ಹೆಂಗಸರ ಮೈಮಾಟ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಗಂಡ ತನ್ನ ಹೆಂಡತಿಯನ್ನು ತನಗೆ ಇಷ್ಟದಂತೆ ಇರಲು ಬಯಸುತ್ತಾನೆ. ಆದರೆ ಹೆಂಡತಿ ಆದವಳು ಇದನ್ನ ಕೇರ್ ಮಾಡಿದೆ ತನಗೆ ಇಷ್ಟವಾಗುವಂತೆ ಮಾತ್ರ ಇರುತ್ತಾಳೆ ಹೊರತು ಗಂಡನಿಗೆ ಹೇಗೆ ಇಷ್ಟನೋ ಹಾಗೆ ಇರಲು ಬಯಸುವುದಿಲ್ಲ. ಈ ಕಾರಣದಿಂದಾಗಿ ಗಂಡಸರು ಬೇರೆ ಹೆಂಗಸರ ಮೈಮಾಟವನ್ನು ನೋಡಿ ಫಿದಾ ಆಗುತ್ತಾರೆ ಮತ್ತು ದಿನ ಕಳೆದಂತೆ ಅವರಿಗೆ ಮನಸೋಲುತ್ತಾರೆ. 4. ಬೇರೆ ಹೆಂಗಸರು ಮಾಡುವಂತಹ ಡ್ರೆಸ್ಸಿಂಗ್ ಮತ್ತು ಅವರು ಇರುವಂತಹ ಶೈಲಿ ತನ್ನ ಹೆಂಡತಿಯಲ್ಲಿ ಗಂಡನಾದವನು ಕಾಣುವುದಿಲ್ಲ. ಬೇರೆ ಹೆಂಗಸರನ್ನು ನೋಡಿ ತುಂಬಾನೇ ಕೊರಗುತ್ತಾನೆ. ನನ್ನ ಹೆಂಡತಿಯು ಹೀಗೆ ಇರಬಹುದಿತ್ತಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರಲ್ಲ ಅವರು ಅಂತ ಪ್ರತಿದಿನವೂ ಬೇರೆ ಹೆಂಗಸನ್ನು ನೋಡಿ ಇಷ್ಟಪಡೋದು ಮಾಡುತ್ತಾನೆ. ಇದಕ್ಕೆ ಕಾರಣವೇ ಅವನ ಹೆಂಡತಿ ಅವನ ಇಷ್ಟದಂತೆ ಡ್ರೆಸ್ಸಿಂಗ್ ಮಾಡ್ತಾ ಇರುವುದಿಲ್ಲ. 5. ಮತ್ತೊಂದು ಮುಖ್ಯ ಕಾರಣ ಏನು ಅಂದ್ರೆ ಬೇರೆ ಹೆಂಗಸರ ಸ್ತನಗಳು ತಮ್ಮ ಹೆಂಡತಿಗಿಂತಲೂ ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ. ಅಂತಹ ಹೆಂಗಸರಿಗೆ ಗಂಡಸರು ಬಹುಬೇಗ ಮನಸೋಲುತ್ತಾರೆ. ಯಾಕೆಂದರೆ ಅವರ ಹೆಂಡತಿಯರಲ್ಲಿ ಅಂತಹ ಸ್ತನಗಳು ಅವನಿಗೆ ಕಾಣಸಿಗುವುದಿಲ್ಲ. ಆದ್ದರಿಂದ ಅಂತಹ ಗುಣ, ಅಂತಹ ಮೈಮಾಟ, ಅಂತಹ ಸೌಂದರ್ಯ ಬೇರೆ ಹೆಂಗಸರಲ್ಲಿ ಅವನಿಗೆ ಕಾಣುತ್ತದೆ. ಆದ್ದರಿಂದಲೇ ಅವನು ಪತ್ನಿಗಿಂತ ಬೇರೆ ಹೆಂಗಸರನ್ನು ನೋಡಿ ಮನಸೋಲುತ್ತಾನೆ. ಪತಿ ಪತ್ನಿಯರ ಸಂಬಂಧ ಹೇಗಿರಬೇಕು ಅಂದ್ರೆ ಒಬ್ಬರನ್ನೊಬ್ಬರು ಬಿಟ್ಟಿರದೆ ಕಷ್ಟ ಸುಖ ದುಃಖ ಸಂತೋಷ ನೋವು ನಲಿವು ಎಲ್ಲದರಲ್ಲೂ ಸಮನಾಗಿ ಹಂಚಿಕೊಂಡು ಮತ್ತೆಂದಿಗೂ ಸಿಗದ ಈ ಜೀವನವನ್ನ ಆನಂದದಿಂದ ಕಡೆಯವರೆಗೂ ಪ್ರೀತಿಸುತ್ತಾ ಸಾಗಬೇಕೇ ವಿನ ತಮ್ಮ ಸ್ವಾರ್ಥಕ್ಕೋಸ್ಕರ ಪರಸ್ಪರರು ಬೇರೆಯಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳುವುದಲ್ಲ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.